ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಗೌರಿ ಶೆಣೆಹಳ್ಳಿ ಮಂಗಳೂರಿಂದ. ನನ್ನನ್ನು ನೀವು ಇದಕ್ಕಿಂತ ಮುಂಚೆ ಬೇರೆ ಚಾನಲ್ ಅಲ್ಲಿ ನೋಡಿರ್ತೀರಾ. ಇವತ್ತು ನಾನು ನನ್ನದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಅದಕ್ಕೆ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ನಾನು ಎಲ್ರಿಗೂ ಒಂದು ಸ್ವೀಟ್ ಮಾಡಿ ತೋರಿಸ್ತೇನೆ. ಇದು ದೂದ್ ಪೇಡ, ಧಾರವಾಡ ಪೇಡ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ಮಿಲ್ಕ್ ಪೌಡರ್ ಒಂದು ಬೌಲು, ಮತ್ತೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು, ಮತ್ತೆ ನಾನಿವತ್ತು ಇದಕ್ಕೆ ಸಕ್ಕರೆ ಹಾಕದೆ ಬೆಲ್ಲದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ, ಮತ್ತೆ ಸ್ವಲ್ಪ ತುಪ್ಪ. ಇದನ್ನು ಹೇಗೆ ಮಾಡುದು ಅಂತ ನೋಡುವ. ಇದಕ್ಕೆ ನಾನೀಗ 2 ಸ್ಪೂನ್ ತುಪ್ಪ ಹಾಕೊಂಡು ಅದರಲ್ಲಿ ಈ ಹಾಲಿನ ಪುಡಿಯನ್ನು ಹುರ್ಕೊಳ್ತೇನೆ. ಕಂಪ್ಲೀಟ್ ಕಲರ್ ಚೇಂಜ್ ಆಗಬೇಕು. ಇದು ಬ್ರೌನ್ ಕಲರ್ ಬರುವ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗ್ತದೆ. ಇದನ್ನು ಸ್ವಲ್ಪ ಬಿಸಿ ಆದ ಮೇಲೆ ಸಣ್ಣ ಉರಿಯಲ್ಲಿಯೇ ಹುರ್ಕೊಳ್ಬೇಕು, ಇಲ್ಲಾದ್ರೆ ಅದು ಕಪ್ಪಾಗ್ತದೆ, ಕಟ್ಟಿ ಹೋಗ್ತದೆ. ಇದೀಗ ಬಿಸಿ ಆಯ್ತು. ನಾನು ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಡ್ತೇನೆ. ಇನ್ನು ಇದೀಗ ಹುರ್ಕೊಳ್ಳುವಾಗ ಮಧ್ಯೆ ಮಧ್ಯೆ ಸ್ವಲ್ಪ ಲಮ್ಸ್ ಬಂದ್ರೆ ಅದನ್ನು ಹೀಗೆ ಸ್ವಲ್ಪ ಇದರಲ್ಲಿ ಪುಡಿ ಮಾಡ್ಕೊಳ್ಬೇಕು. ಇದನ್ನ ಸ್ವಲ್ಪ ಹೊತ್ತಿಗೆ ಹಾಕ್ತದೆ. ಇದು ಇಷ್ಟು ಬ್ರೌನ್ ಆಗುವ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಸಾಧಾರಣ ಒಂದು 7-8 ನಿಮಿಷದ ತನಕ ಟೈಮ್ ತಾಗ್ತದೆ ಅದಕ್ಕೆ. ಈಗ ಇದಕ್ಕೆ ನಾವು ಹಾಲು ಮತ್ತೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಹಾಕೊಳ್ಳುವ. ಈ ಉಳಿದ ತುಪ್ಪವನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ನಾನಿದಕ್ಕೆ 4 ಚಮಚದಷ್ಟು, ಈ ಚಮಚದಲ್ಲಿ 4 ಚಮಚದಷ್ಟು ತುಪ್ಪ ತಗೊಂಡಿದ್ದೀನಿ. ಇದೀಗ ಚಂದ ಫ್ರೈ ಆದ್ರ ಮೇಲೆ ಒಟ್ಟಾಗಿ ಬರ್ತದೆ, ಇದು ತಲೆ ಬಿಡ್ತದೆ. ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಆಗ್ತಾ ಬಂತು. ಈಗ ಇದು ಹೀಗೆ ತಲೆ ಬಿಡುವಾಗ ಇದನ್ನು ನಾವು ಗ್ಯಾಸ್ ಆಫ್ ಮಾಡಿಬಿಡಬೇಕು. ಮತ್ತೆ ಇದು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ಮತ್ತೆ ಇದನ್ನು ಉಂಡೆ ಕಟ್ಟಿ ಇಡಬೇಕು. ಇದೀಗ ತಣ್ಣಗಾಗಬೇಕು. ನಾವು ಇದರಲ್ಲಿ ಹಾಕುವ ತಣ್ಣಗಾಗಲಿಕ್ಕೆ. ಇದು ಈಗ ಹುರಿದು ಪುಡಿ ಮಾಡಿದಂತಹ ತೆಂಗಿನಕಾಯಿ, ಇದು ಡೆಸಿಕೇಟೆಡ್ ಕೋಕೋನಟ್. ಇದೀಗ ಸ್ವಲ್ಪ ಈ ಹುಡಿಯಲ್ಲಿ ಹೊರಳಿಸಿ ಇಟ್ಕೊಳ್ಬೇಕು. ಇದೀಗ ಧಾರವಾಡ ಪೇಡ ರೆಡಿಯಾಗಿದೆ.
ಇದನ್ನು ನಾನು ಬೆಲ್ಲವನ್ನು ಉಪಯೋಗಿಸಿ ಹೇಗೆ ಆರೋಗ್ಯಕರವಾಗಿ ಮಾಡಬಹುದು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೇನೆ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಗೌರೀಸ್ ಫ್ಲೇವರ್ ಅಂತ ಹೇಳ್ಬಿಟ್ಟು. ಇದು ನಿಮಗೆ ಇಷ್ಟವಾದಲ್ಲಿ ನೀವು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.